ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜ ಜಿಲ್ಲೆಗಳನ್ನು ಒಳಗೊಂಡ ರೋಟರಿ ಜಿಲ್ಲೆ 3181 ಇದರ ರೋಟರಿ ಫೌಂಡೇಶನ್ ಡಿಸ್ಟ್ರಿಕ್ಟ್ ಸೆಮಿನಾರ್ 2025 ಪುತ್ತೂರು ಮರೀಲ್ನಲ್ಲಿರುವ ದಿ ಪುತ್ತೂರು ಕ್ಲಬ್ನಲ್ಲಿ ನಡೆಯಲಿದೆ ಎಂದು ರೋಟರಿ ಕ್ಲಬ್ ಪುತ್ತೂರು ಇದರ ಅಧ್ಯಕ್ಷ ಡಾಕ್ಟರ್ ಶ್ರೀ ಪ್ರಕಾಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಜಗತ್ತಿನಾದ್ಯಂತ ಹಲವು ಕ್ಲಬ್ಗಳನ್ನು ಹೊಂದಿರುವ ರೋಟರಿ ಕ್ಲಬ್ಗೆ ಲಕ್ಷ ಸದಸ್ಯರಿದ್ದಾರೆ. ಅದೇ ರೀತಿ ಪುತ್ತೂರಿನಲ್ಲಿ 1965ರಲ್ಲಿ ದೂರದೃಷ್ಟಿಯಿಂದ ಬೆಳೆದು ಪುತ್ತೂರಿಗೆ ತನ್ನದೇ ಆದ ಕೊಡುಗೆಯನ್ನ ಸಮುದಾಯಕ್ಕೆ ನೀಡುತ್ತಾ ಬಂದಿದೆ. ಪುತ್ತೂರಿಗೆ ತೀರಾ ಅವಶ್ಯಕತೆ ಇರುವ ರೋಟರಿ ಬ್ಲಡ್ ಬ್ಯಾಂಕ್, ರಕ್ತ ಸಂಗ್ರಹ ವ್ಯಾನ್, ಡಯಾಲಿಸಿಸ್ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಹಿಂದೂ ರುದ್ರಭೂಮಿಗೆ ₹5 ಕೋಟಿಗಿಂತಲೂ ಮಿಕ್ಕಿ ವೆಚ್ಚದಲ್ಲಿ ಹಲವು ಯೋಜನೆ ರೋಟರಿ ಫೌಂಡೇಶನ್ ಮೂಲಕ ಅನುದಾನ ಮತ್ತು ರೋಟರಿ ಸದಸ್ಯರ ದೇಣಿಗೆಯನ್ನ ಪಡೆದುಕೊಂಡು ಮಾಡಲಾಗಿದೆ. ಮುಂದಿನ ದಿನ ಪುತ್ತೂರು ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮ್ಯಾಮೋಗ್ರಫಿ ಅಳವಡಿಸಲಾಗುವುದು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜನಾ ಅಧ್ಯಕ್ಷ ಚಿದಾನಂದ ಬೈಲಾಡಿ, ಕಾರ್ಯದರ್ಶ ಶ್ರೀಕಾಂತ್ ಕೊಳತ್ತಾಯ, ಖಜಾಂಚಿ ಎಂಜಿ ರಫೀಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 61ನೇ ವರ್ಷದ ಸಂದರ್ಭದಲ್ಲಿರುವಂತಹ ರೋಟರಿ ಕ್ಲಬ್ ಪುತ್ತೂರು ಇದೇ ನಾಡ್ದು ನವೆಂಬರ್ 8-9ರಂದು 2 ದಿನಗಳ ಡಿಸ್ಟ್ರಿಕ್ಟ್ TRF ಸೆಮಿನಾರ್ ಅಂದರೆ ದಿ ರೋಟರಿ ಫೌಂಡೇಶನ್ ಸೆಮಿನಾರ್, ಅದರ ಜೊತೆಗೆ ಪಲ್ಸ್ ಪೋಲಿಯೋದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಕೂಡ ಇದೆ. ಇದು ಪುತ್ತೂರಿನ ಒಂದು ಪ್ರತಿಷ್ಠಿತ ಸಭಾಭವನ ಇರುವಂಥ ದಿ ಪುತ್ತೂರು ಕ್ಲಬ್ನಲ್ಲಿ ಆಯೋಜನೆಗೊಂಡಿದೆ. ರೋಟರಿ ಜಿಲ್ಲೆ 3181 ಇದರ ಗವರ್ನರ್ ರೊಟೇರಿಯನ್ ರಾಮಕೃಷ್ಣ PK ಅವರ ನೇತೃತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮ. ರೋಟರಿ ಜಿಲ್ಲೆ ಅಂದರೆ ರೆವೆನ್ಯೂ ಸುಮಾರು 4 ಜಿಲ್ಲೆಗಳು ಅದರ ಅಡಿಯಲ್ಲಿ ಬರ್ತದೆ: ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ. ಇಲ್ಲಿಂದ ಇರುವಂಥ ಸುಮಾರು 3700 ಸದಸ್ಯರಲ್ಲಿ ಸುಮಾರು 600ರಿಂದ 700 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಮತ್ತು ಭಾರತದಾದ್ಯಂತ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳಾದ ಬಹಳಷ್ಟು ನುರಿತ ಮಾಹಿತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಮಾಹಿತಿ ಕಾರ್ಯಕ್ರಮವನ್ನು ನೀಡಬಲ್ಲಂಥ ಡಿಸ್ಟ್ರಿಕ್ಟ್ ಗವರ್ನರ್ಗಳು